ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮ್ಮ ಹತ್ರ ರ್ಯಾಂಡಮ್ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಮ್ಮ ಅಕ್ಕ ಅವರು US ಅಲ್ಲಿದ್ದಾರೆ. ಅವ್ರಿಗೆ ಪಾರ್ಸಲ್ ಮಾಡಬೇಕು ಅಂತ ಸ್ವೀಟ್ಸು, ಮಿಕ್ಸರು, ಸೊಣ್ಗೆ ಎಲ್ಲ ತೊಗೊಂಬಂದಿದ್ರು. ಅದೇ ಮನೇಲಿ ತಿನ್ನೋದಕ್ಕೆ ಎಲ್ಲ ತೊಗೊಂಬಂದಿದ್ರು. ಕ್ರಾಂತಿ ಸ್ವೀಟ್ಸು ಚೆನ್ನಾಗಿರುತ್ತಲ್ವ, ಸೊ ಅದೇನೆ ಎಲ್ಲರೂ ಸ್ವೀಟ್ಸ್ ತಿಂತಾ ಇದ್ದಾರೆ. ನಾನು ತೊಗೊಂಡೆ. ಅದೇ ಹಾಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡೆ. ಇದು ಬಂದ್ಬಿಟ್ಟು ನೈಟ್ ಡಿನ್ನರ್ಗೆ, ಸ್ಯಾಟರ್ಡೆ ನೈಟ್ ಡಿನ್ನರ್ಗೆ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ, ಕ್ಯಾಪ್ಸಿಕಮ್ ಗೊಜ್ಜಿದು ಚೆನ್ನಾಗಿರುತ್ತೆ. ಕಡಲೆಕಾಯಿ ಬೀಜ ಹಾಕಿ ಮಾಡಿರೋದು ತುಂಬ ಚೆನ್ನಾಗಿತ್ತು. ನಮ್ಮಮ್ಮ ಮಾಡ್ತಾಯಿದ್ರು ಮದುವೆಗಿಂತ ಮುಂಚೆನೂ. ಬಟ್ ಈಗ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಅಲ್ಲಿ, ಸೊ ಹಾಗಾಗಿ ನಾನು ಮಾಡಲ್ಲ. ಇವತ್ತು ಅಮ್ಮ ಮಾಡಿದ್ರು ಕ್ಯಾಪ್ಸಿಕಮ್ ಗೊಜ್ಜು ಮತ್ತು ಚಪಾತಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಬಂದ್ಬಿಟ್ಟು ಸಂಡೇ ಮಾರ್ನಿಂಗು. ಮಕ್ಕಳನ್ನೆಲ್ಲ ಕರ್ಕೊಂಡು ನಾನು ನಮ್ಮಣ್ಣ ಇಬ್ಬರು, ಆ್ಯಕ್ಚುಲಿ ನಮ್ಮ ಅಣ್ಣನೇ ಕರ್ಕೊಂಡು ಹೋಗ್ತೀನಿ ಎಲ್ಲರೂ ಅಂದರು. ಆದಮೇಲೆ ನೀನು ಬಾ, ನಂಗೆ 3 ಜನನೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ. ನಮ್ಮ ಅಕ್ಕನ ಮಗ, ನಮ್ಮ ಅಣ್ಣನ ಮಗ, ನನ್ನ ಮಗ 3 ಜನ ಇಡ್ಲಿ ಸಾಂಬಾರು ತೊಗೊಂಡ್ರು. ಬಟ್ ಒಬ್ಬರು ಖಾಲಿ ಮಾಡಿರಲಿಲ್ಲ. 2 ಇಡ್ಲಿ, 1 ವಡೆ ಕೊಡಿಸಿದ್ರು. ಮತ್ತು ನಮ್ಮ ಅಕ್ಕನ ಮಗ ಪೂರಿ ಬೇಕಂದ್ರೆ ಒಂದು ಪೂರಿ ತೊಗೊಂಡ. ನೋಡ್ಬೋದು, ಇಡ್ಲಿ ವಡೆನೇ ತಿನ್ನೋದು. ಬಟ್ ಇಲ್ಲಿ ಬಂದಾಗ ಯಾರಾದರೂ ಒಂದು ಪೂರಿ ತೊಗೊಂಡಿರ್ತಾರಲ್ಲ, ಅದನ್ನೇ ಬೇಕು ಅಂತ ಹಿಂಸೆ ಮಾಡೋದು. ಎಲ್ರ ಮಕ್ಳು ಇಷ್ಟೇ ಅಲ್ವಾ, ನಮ್ಮ ಮಕ್ಳು ಇಷ್ಟೇ, ತರಲೆ ಮಾಡ್ತಾರೆ. ಎಲ್ರ ಮಕ್ಳು ತರಲೆ ಮಾಡ್ದೇ ಚೆಂದ. ಅದೊಂಥರ ಈ ವಯಸ್ಸಲ್ಲಿ ಇನ್ನೂ ತಿಳುವಳಿಕೆ ಬಂದಿರಲ್ಲಲ್ವ. ಇನ್ನೂ ಒಂದು 2-3 ಇಯರ್ಸ್ ಹಾಗೆ ಇರುತ್ತೆ. ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ಥರ ಬಿಹೇವ್ ಮಾಡಬೇಕು ಡೀಸೆನ್ಸಿ ಆಗಿ. ಆದಮೇಲೆ ನನ್ನ ಮನ್ವಿಕ್ ಎಳ್ನೀರು ಬೇಕು ಅಂತ ಹಠ ಮಾಡ್ತಾಯಿದ್ದೆ. ಇಲ್ಲಿ ಬಂದ್ಬಿಟ್ಟು 40 ರುಪೀಸು. ನಮ್ಮ ಮನೆ ಹತ್ರ 55 ರುಪೀಸ್ 50 ರುಪೀಸ್ ಇದೆ ನಿಯರ್ಲಿ. ಬಟ್ ಇಲ್ಲಿ 40 ರುಪೀಸು. ತುಂಬ ಎಳೆದಾಗಿತ್ತು. ನೀರು ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿತ್ತು. ನಮ್ಮಣ್ಣ ಒಂದು 5 ಎಳ್ನೀರು ತೊಗೊಂಬಂದಿದ್ರು ಮಕ್ಕಳಿಗೆ. ಮತ್ತು ಇದು ಮನ್ವಿಗೆ ಅಲ್ಲಿ ಊರಲ್ಲೆಲ್ಲ ನಮ್ಮ ಮನೆ ಹತ್ರ ಇರಬೇಕಾದ್ರೆ ಬ್ಯಾಂಗ್ಳೂರೇ, ನಮ್ಮ ಅಮ್ಮ ಅವ್ರದ್ದು ಬ್ಯಾಂಗ್ಳೂರೇ, ನಂದು ಬ್ಯಾಂಗ್ಳೂರೇ. ಮನೆ ಹತ್ರ ಇರಬೇಕಾದ್ರೆ ಅಲ್ಲಿ ನಮ್ಮ ಸೂರ್ಯ ಅವರು ಡೈಲಿ ತೊಗೊಂಬರ್ತಾಯಿದ್ರು. ಇವಾಗ ಇನ್ನು ಇಲ್ಲಿ ನಮ್ಮ ಅಣ್ಣ ಆಫೀಸ್ಗೆ ಹೋಗ್ತಾರೆ, ಮಕ್ಕಳೆಲ್ಲ ಇದ್ದಾರೆ, ನಮ್ಮ ಅಣ್ಣ ಒಂದೇ ನೋಡ್ಕೋಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಇವತ್ತು ತೊಗೊಂಬಂದಿದ್ದಾರೆ. ಒಂದೇ ಸತಿ 5 ಎಳ್ನೀರು ತೊಗೊಂಬಂದಿದ್ದಾರೆ ಮಕ್ಕಳಿಗೆಲ್ಲನೂ. ನೋಡಿ ನಮ್ಮ ಅಮ್ಮ ಮನೆ ಮೇಲೆ ಯಾವ ರೀತಿ ಇದೆ. ಫುಲ್ಲು ಕ್ಲೈಮೇಟ್ ಅಂತೂ ತುಂಬ ಅಂದರೆ ತುಂಬ ಕೂಲಾಗಿ ಒಂಥರ ಮೋಡ ಬರ್ತಾ ಇತ್ತು. ಸೊ ಹಾಗಾಗಿ ಬಟ್ಟೆಗಳು ಎಲ್ಲ ನಮ್ಮಮ್ಮ ಸ್ವಲ್ಪ ಎತ್ಕೊಂಡು ಹೋಗಿದ್ರು. ಆದಮೇಲೆ ನಾನು ಸ್ವಲ್ಪ ಎತ್ಕೊಂಬಂದೆ. ಇದು ನೋಡಿ, ಇದು ಪಾಟಲ್ಲಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ. ಇದು ಬಂದ್ಬಿಟ್ಟು ಇದು ಚಿಲ್ಕಾವರೆ ಸ್ವಲ್ಪ ದೊಡ್ಡದಾಗಿರುತ್ತಲ್ವ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಅದು ಮನೆಯಲ್ಲೆಲ್ಲ ನಾಟಿ ಥರ ಬೆಳ್ಕೊಂಡಿರುತ್ತಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಅದು ಬೇಳೆ ಮಾಡುವಾಗ ಒಂಚೂರು ಆ ಸೊಪ್ಪು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಮೀನಾಕ್ಷಿ ಮಾಲ್ ಹತ್ರ ತುಂಬ ದೊಡ್ಡದು ಅಪಾರ್ಟ್ಮೆಂಟ್ ಇದೆ ಅಲ್ವಾ, ಅವು ತುಂಬ ಉದ್ದ. ಆ ಅಪಾರ್ಟ್ಮೆಂಟು ನಮ್ಮ ಮನೆ ಮೇಲೆಯಿಂದ ಕಾಣ್ತಾ ಇದೆ, ನೋಡ್ಬೋದು ಹೇಗಿದೆ ನೋಡಿ. ಇದು ಬಂದು ಹೊಸದಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ನಮ್ಮ ಮನೆ ನಿಯರ್ಲಿ 10 ಇಯರ್ಸ್ ಆಯಿತು ಅಮ್ಮವ್ರು ಕಟ್ಟಿಸ್ಕೊಂಡು. 3 BHK, ತುಂಬ ದೊಡ್ಡದು. ನಮ್ಮ ಮನೆಗಿಂತೂ ದೊಡ್ಡದು. ಇದು ಬಂದ್ಬಿಟ್ಟು 60-40 ಸೈಟ್. ಇದು 3 BHK ಅಮ್ಮವ್ರು ಇರೋದು. ಮತ್ತು ರೆಂಟ್ ಪರ್ಪಸ್ಗೂ ಕಟ್ಸಿದ್ದಾರೆ. ಒಟ್ಟಿನಲ್ಲಿ ನಿಯರ್ಲಿ 5 ಮನೆ ಇದೆ, ನೋಡ್ಬೋದು. ಅಮ್ಮ ಅವರು ಅಕ್ಕ ಅವರು ಇಬ್ಬರು ಸೇರಿ ಕಟ್ಸ್ಕೊಂಡಿರೋ ಅಂಥ ಮನೆ ಇದು. ಇದು ಬಂದ್ಬಿಟ್ಟು ಫುಲ್ ಮೆಟ್ಲಿಗೆಲ್ಲನೂ ಗ್ರಾನೈಟೇ ಹಾಕಿಸ್ಕೊಂಡಿದ್ದಾರೆ. ಎಲ್ಲ ಮನೆ ಒಳಗಡೆ ಎಲ್ಲನೂ ಗ್ರಾನೈಟು. ಮತ್ತು ಮೆಟ್ಲಿಗೆಲ್ಲನೂ ಇದು ಬಂದ್ಬಿಟ್ಟು ಗ್ರಾನೈಟೇ, ಬ್ಲ್ಯಾಕ್ ಗ್ರಾನೈಟ್. ಆದಮೇಲೆ ಅಮ್ಮ ಸಂಡೇ ಅಲ್ವಾ, ನಾನ್ ವೆಜ್ ಇರಬೇಕಲ್ವಾ, ಮತ್ತು ನಾನು ಬೇರೆ ಬಂದಿದ್ದೀನಿ. ಸೊ ಹಾಗಾಗಿ ಮತ್ತು ನಮ್ಮ ಅತ್ತಿಗೆನೂ ಇದ್ದಾರಲ್ವ ಮನೇಲಿ. ಅವರು ಚಿಕ್ಕ ಪಾಪು ಇತ್ತು. ಅವರು ಅಮ್ಮ ಮನೆಗೆ ಹೋಗಿ ಈಗ ಬಂದಿರೋದು. 3 ಮಂತ್ಸ್ 5 ಮಂತ್ಸ್ ಅಲ್ಲಿ ಬರ್ತಾರಲ್ವ, ಸೊ ಆ ಥರ. ಈಗ ನೋಡಿ ಅಮ್ಮ ಮಟನ್ ಮಾಡ್ತಾಯಿದ್ರು. ಅಮ್ಮ ಮತ್ತು ಅತ್ತಿಗೆ ಇಬ್ಬರು ಸೇರ್ಕೊಂಡು ಮಾಡಿರೋದು. ಅವ್ರರ್ಧ ಇವ್ರರ್ಧ. ಅಮ್ಮ ಖಾರ ಉಪ್ಪು ಎಲ್ಲ ಹಾಕಿ ಫಸ್ಟು ಈರುಳ್ಳಿನೂ ಹಾಕಿ ಒಲೆ ಮೇಲೆ ಇಟ್ಟು ಸ್ವಲ್ಪ 2 ವಿಸಿಲ್ಸ್ ಆದಮೇಲೆ ತೆಗೆದ್ಬಿಟ್ಟು ಮಸಾಲೆ ಹಾಕಿ ಮಾಡೋ ಅಂಥದ್ದು. ಈಗ ನಾನು ಬಟ್ಟೆಗಳೆಲ್ಲ ತೊಗೊಂಡು ಮತ್ತೆ ಒಂದು ರೌಂಡ್ ಹೋಗ್ಬಿಟ್ಟು 2 ರೌಂಡ್ಸ್ ಹೋಗಿದ್ದೆ. ಫಸ್ಟ್ 1 ರೌಂಡು, ಸೆಕೆಂಡ್ 1 ರೌಂಡು, 2 ರೌಂಡ್ಸು ಹೋಗಿ ಬಟ್ಟೆಗಳೆಲ್ಲ ತೊಗೊಂಬಂದೆ. ಆದಮೇಲೆ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೆ. ಅಪ್ಪ ಊಟ ಮಾಡ್ತಾಯಿದ್ರು. ನಮ್ಮಪ್ಪ ಡೈನಿಂಗ್ ಟೇಬಲಲ್ಲಿ ಏನು ಅದು ಕ್ಲಾತ್ಸ್ ಎಲ್ಲ ಹಾಕಿದಾರಂತೆ. ನಮ್ಮ ಮನೇಲಿ ಮಕ್ಕಳು 4-5 ಜನ ಇದ್ದಾರೆ. ಫುಲ್ಲು ತರಲೆ ಮಾಡ್ತಾರೆ. ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಳ್ಳೋದು, ಇದು ಮಾಡೋದು. ಚಿಕ್ಕ ಪಾಪುಗಳು ಇದೆ. ಸೊ ಹಾಗಾಗಿ ನಮ್ಮಪ್ಪ ಫುಲ್ ಕವರ್ ಮಾಡ್ತಾರೆ. ಏನು ಇದು ಕಾರ್ನರ್ಸ್ ಎಲ್ಲ ಶಾರ್ಪ್ ಇರುತ್ತಲ್ಲ, ಅದು ತಲೆಗಿಲೆಗೆ ಬಡಿದ್ರೆ ಕಷ್ಟ ಅಂತ ಫುಲ್ಲು ಎಲ್ಲ ಕ್ಲಾಸಿಂದ
ಕವರ್ ಮಾಡಿಬಿಡ್ತಾರೆ. ಇದು ಬಂದ್ಬಿಟ್ಟು ಪ್ಲೇನ್ ಪಲಾವ್ ಮಾಡ್ತಾಯಿದ್ದಾರೆ ನಮ್ಮ ಅತ್ತಿಗೆ. ಪ್ಲೇನ್ ಪಲಾವು ಮತ್ತು ಮಟನ್ ಸಾರು. ಇವತ್ತು ಸಂಡೇ ಅಂದರೆ ಅದೇ ಅಲ್ವಾ, ಮಟನ್ ಅವ್ರ ಚಿಕನ್ ಇದರಲ್ಲೇ ಬೇಕು. ಒಂದೊಂದು ಸತಿ ನನಗೇನು ಬೇಡ ಅನಿಸುತ್ತೆ, ಬಟ್ ಓಕೆ. ಇದು 3 BHK ನಮ್ಮದು ಮನೆ. ಕೆಳಗಡೆ ಬಂದ್ಬಿಟ್ಟು ಸಿಂಗಲ್ ಬೆಡ್ರೂಮು, ರೆಂಟ್ ಪರ್ಪಸ್. ಆ್ಯಂಡ್ 1 ಫ್ಲೋರ್ ಫುಲ್ ಅಮ್ಮ ಅವರೇ ಕಟ್ಸ್ಕೊಂಡಿದ್ದಾರೆ. ಅಮ್ಮ ಬಟ್ಟೆ ಎಲ್ಲ ಮಾಡ್ತಾಯಿದ್ದೆ, ನಮ್ಮದು ಮಕ್ಳದೆಲ್ಲರದು. ನಮ್ಮ ಅತ್ತಿಗೆ ಅಡುಗೆ ಮಾಡ್ತಾಯಿದ್ದಾರೆ, ನೋಡ್ಬೋದು. ಇದು ಬಂದ್ಬಿಟ್ಟು ಪಾಪು. ಇದು ಅಣ್ಣನ ರೂಮು. ಅಣ್ಣ ಅತ್ತಿಗೆ ಅವ್ರು ಇರ್ತಾರೆ. ನಾವು ಎಲ್ಲರೂ ಇರ್ತೀವಿ, ಎಲ್ಲರೂ ಒಟ್ಟಿಗೆ. ನನ್ನ ಸಿಸ್ಟಮ್ಮು ತಂದ್ಕೊಂಡಿದ್ನಿ ಒಂದು 2 ಡೇಸ್ ಹಾಲಿಡೇಸ್ ಅಲ್ವಾ ಮನ್ವಿಗೆ. ಸೊ ಹಾಗಾಗಿ ಮಟನ್ ಸಾರಿಗೆ ಮಸಾಲೆ, ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಚಕ್ಕೆ ಲವಂಗ ಪುಡಿ ಮತ್ತು ಧನಿಯಾ ಪುಡಿ ಹಾಕಿ ಮಸಾಲೆ ಒಗ್ಗರಣೆ ಕೊಟ್ಟು. ಅಮ್ಮ ಕೊಬ್ಬು ಜಾಸ್ತಿ ಇದೆ ಅಂತ ಮಟನ್ಗೆ ಒಂಚೂರು ಆಯಿಲ್ ಹಾಕಿಲ್ಲ. ಸೊ ಅದೇ ಆಯಿಲ್ ಸಾಕಾಗುತ್ತೆ ಅಂತ ಅದನ್ನೇ ಹಾಕಿದ್ದಾರೆ. ಮತ್ತು ಪ್ಲೇನ್ ಪಲಾವ್ಗೆ ನೀರೆಲ್ಲ ಮಳ್ತಾ ಇದೆ. ಈಗ ಅಕ್ಕಿ ಹಾಕಿ ತಿರುಗಿಸ್ಬಿಟ್ಟು ವಿಸಿಲ್ ಇಡ್ತಾರೆ. ಪ್ಲೇನ್ ಪಲಾವ್ ನಾನು ತುಂಬ ಸತಿ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ. ಸೊ ಹಾಗಾಗಿ ನಾನು ರೆಸಿಪಿ ಏನು ಅಷ್ಟೊಂದು ಶೇರ್ ಮಾಡಿಲ್ಲ, ಬಟ್ ಸಂಡೇ ಸ್ಪೆಷಲ್ ಏನಿದೆ ಅಂತ ನಾನು ಅಷ್ಟೇ ಶೇರ್ ಮಾಡಿದ್ದೀನಿ. ಮಟನು ಮತ್ತು ಪ್ಲೇನ್ ಪಲಾವ್ ಹಾಕಿತ್ತು ಇವತ್ತು ನಮ್ಮ ಮನೆಯಲ್ಲಿ ಊಟ. ನೋಡ್ಬೋದು ಯಾವ ರೀತಿ ಇದೆ. ಇದು ಬಂದ್ಬಿಟ್ಟು ನೋಡಿ, ನಾನು ಹೇಳ್ದೆ ಅಲ್ವಾ ಫಸ್ಟು, ಬರೀ ಉಪ್ಪು ಖಾರ ಮತ್ತು ಮಟನ್ ಹಾಕಿ ಸ್ವಲ್ಪ ಇದು ಅರಿಶಿನ ಹಾಕ್ಬಿಟ್ಟು, ಎಣ್ಣೆ ಕೊಬ್ಬಿದ್ರೆ ಎಣ್ಣೆ ಹಾಕಲ್ಲ, ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಆದಮೇಲೆ ನಮ್ಮಮ್ಮ ಮತ್ತೆ ಮಸಾಲೆ ಎಲ್ಲ ರುಬ್ಬಿಟ್ಟು ಹಾಕ್ತಾರೆ. ಟೊಮೆಟೊ ಮಸಾಲೆ ಎಲ್ಲ ರುಬ್ಬಿಬಿಟ್ಟು. ಇನ್ನೇನು ಪಲಾವು ಚೆನ್ನಾಗಿ ಅದು ಮಳ್ತಾ ಇದೆ. ಈಗ ಕೊತ್ತಂಬರಿ ಹಾಕಿ ಮುಚ್ಚಿ 2 ವಿಸಿಲ್ಸ್ ಆಡಿದ್ರೆ ರೆಡಿ ಆಯಿತು. ಈ ವಿಡಿಯೋಸ್ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.